ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಣ್ಗಾಯಿನ 5 ನಿಮಿಷದಲ್ಲೇ ಹೇಗೆ ಮಾಡೋದು, ಅದು ಜಾಸ್ತಿ ಮಸಾಲೆ ಇಲ್ದಲೇ ಗ್ರೈಂಡ್ ಮಾಡ್ದಲೇ ಹೇಗೆ ಮಾಡೋದು ಅಂತ ನೋಡೋಣ. ಇದು ಯಾರಿಗೆಲ್ಲ ಜಾಸ್ತಿ ಮಸಾಲೆ ಬೇಡ, ಸಿಂಪಲ್ ಆಗಿರಬೇಕು, ಟೇಸ್ಟಿಯಾಗಿರಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಈಗ ನಾನು ಒಂದು ಬಾಣಲೆ ಇಟ್ಟು ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕಿ, ಜೀರಿಗೆ ಹಾಕಿ, ಈಗ ತೊಳೆದು ಕಟ್ ಮಾಡ್ಕೊಂಡಿರೋ ಉಂಡೆ ಬದನೆಕಾಯಿ ಹಾಕಿ, ಅದಕ್ಕೆ ಟೊಮೊಟೊ ಹಾಕಿ ಬಾಡಿಸಿ, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಬಾಡಿಸ್ಕೊಳ್ಳಿ. ಈಗ ಒಂದು 60 ಸೆಕೆಂಡು ಬಾಡಿಸಿದ್ಮೇಲೆ ಒಂದು ಮುಚ್ಚಳನ ಮುಚ್ಚಿ ಲೋ ಫ್ಲೇಮ್ ಮಾಡಿ ಆಗ ಸ್ವಲ್ಪ ಅದು ಬೇಯುತ್ತೆ. ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೇನು ಮಾಡಬೇಕಂದ್ರೆ, ಈಗ ಇದಕ್ಕೆ ಚೆನ್ನಾಗಿ ಬೆಂದಿರೋದ್ರಿಂದ ನಾವೇನು ಸೇರಿಸ್ಬೇಕು, ಬರೀ ಖಾರ ಪುಡಿ ಮತ್ತು ಧನಿಯಾ ಪುಡಿ ಅಷ್ಟೇ ಸೇರಿಸ್ಬೇಕಾಗಿರೋದು. ಇದು ಬರೀ 5 ನಿಮಿಷದಲ್ಲೇ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನಾವೀಗ ಅರ್ಜೆಂಟಾಗಿ ರೆಸಿಪೀಸ್ ಮಾಡಬೇಕು ಅಂದರೆ ಇದು ನೀವು ಟ್ರೈ ಮಾಡಬೇಕು. ಈಗ ಖಾರ ಪುಡಿ 1 ಸ್ಪೂನು, ಧನಿಯಾ ಪುಡಿ ಹಾಕಿ, ಇದು ಮನೆಯಲ್ಲೇ ಮಾಡಿರೋದು, ತುಂಬ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕೋಬೋದು, ನಾನು ಅದನ್ನ ಹಾಕಿಲ್ಲ. ಈಗ ಹಾಕಿ ಅರ್ಧ ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಒಂದೇ 1 ಸ್ಪೂನ್ ಕಡಲೆ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ 1 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ, ರೆಡಿಯಾಗಿದೆ. ಈಗ ನಾನು ಗೀ ರೈಸ್ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆನೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನೀವು ರೊಟ್ಟಿ ಜೊತೆನೂ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆಯಾ? ಹಾಗಾದರೆ ನೀವು ಮನೇಲಿ ಇದನ್ನು ಒಂದು ಸರಿ ಮಾಡಲೇಬೇಕು. ಸರ್ವ್ ಮಾಡಿಕೊಂಡು ಬಿಸಿ ಬಿಸಿಲಿ ತಿನ್ನಿ. ಹಾಗೆ ನೀವು ಮನೆಯವ್ರಿಗೂ ಮಾಡಿಕೊಡಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ರೆಸಿಪೀಸು. ಈ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೂ ಎಂಕರೇಜ್ಮೆಂಟ್ ಕೊಡುತ್ತೆ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.